ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತ ಒಂದು ಸ್ವತಂತ್ರ ದೇಶ. ಇಲ್ಲಿ ಯಾರು ಬೇಕಾದರೂ ಎಂತಹ ಬಟ್ಟೆಗಳನ್ನು ಬೇಕಾದರೂ ಕೂಡ ಹಾಕಬಹುದು. ಗಂಡಸರು ಹೋಗಲಿ ಹೆಂಗಸರು ಕೂಡ ವಿಧವಿಧವಾದ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾರೆ. ಹಾಗೆ ಚೂಡಿದಾರ್ಗಳು, ಲಂಗ ದಾವಣಿ ಹಾಗೆ ನೈಟಿಗಳನ್ನು ಕೂಡ ಹಾಕಿಕೊಳ್ಳುತ್ತಾರೆ. ಆದರೆ ಕೆಲವು ಕಾಲೇಜುಗಳಲ್ಲಿ ಮಾತ್ರ ಜೀನ್ಸ್ ಪ್ಯಾಂಟ್ ಮತ್ತು ಮಿಡಿಗಳನ್ನು ಹಾಕಿಕೊಂಡು ಬರಬಾರದು ಅಂತ ಹೇಳ್ತಾರೆ. ಹೀಗೆ ಈ ಒಂದು ಊರಿನಲ್ಲಿ ನೈಟಿಗಳನ್ನು ಹಾಕಿಕೊಂಡು ಬಂದರೆ 2000 ದಂಡ ಹಾಕ್ತಾರೆ. ಹಾಗಾದ್ರೆ ಆ ಹಳ್ಳಿ ಯಾವುದು? ಈ ತರ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಾ? ಇದರ ಹಿಂದೆ ಯಾವ ಕಾರಣ ಇದೆ ಅಂತ ಗೊತ್ತಾದ್ರೆ ಪಕ್ಕ ಶಾಕ್ ಆಗ್ತೀರಾ? ಹಾಗಾದ್ರೆ ಅದನ್ನು ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಇದು ನಡೀತಾ ಇರೋದು ಆಂಧ್ರಪ್ರದೇಶದ ಗೋದಾವರಿ ಜಿಲ್ಲೆಯ ತೂಕಲಪಲ್ಲಿ ಗ್ರಾಮದಲ್ಲಿ. ಇಲ್ಲಿ ಹೆಣ್ಣುಮಕ್ಕಳು ನೈಟಿಗಳನ್ನು ಹಾಕಿಕೊಂಡು ಬಂದರೆ ಅವರಿಗೆ 2000 ದಂಡ ಹಾಕ್ತಾರೆ. ಹಾಗೆ ಇದನ್ನ ಯಾರಾದರೂ ಹೇಳಿದ್ರೆ ಅವರಿಗೆ 1000 ಬಹುಮಾನ ರೀತಿಯಲ್ಲಿ ದುಡ್ಡು ಕೊಡ್ತಾರೆ. ಹಾಗೆ 3 ಸಾರಿ ನೈಟಿ ಹಾಕಿಕೊಂಡು ಸಿಕ್ಕಾಕೊಂಡ್ರೆ ಅವರನ್ನ ಊರಿನಿಂದ ಹೊರಹಾಕಲಾಗುತ್ತೆ. ಆಮೇಲೆ ಈ ಮಹಿಳೆಯರು ನೈಟಿಗಳನ್ನು ಮನೆಯಲ್ಲಿ ಇದ್ದಾಗ ಮತ್ತೆ ರಾತ್ರಿ ಹೊತ್ತಲ್ಲಿ ಮಾತ್ರ ಹಾಕಿಕೊಳ್ಳಬೇಕು. ಆದರೆ ಬೆಳಗ್ಗೆ ಹೊತ್ತಿನಲ್ಲಿ ನೈಟಿ ಹಾಕೊಂಡ್ರೆ ದಂಡ ಹಾಕ್ತಾರೆ. ಹಾಗೆ ಈ ದಂಡವನ್ನ ಗ್ರಾಮದ ಅಭಿವೃದ್ಧಿಗಾಗಿ ಬಳಸುತ್ತಿದ್ದರಂತೆ. ಈ ಹಳ್ಳಿಯಲ್ಲಿ ಈ ರೂಲ್ಸ್ ಮಾಡೋಕೆ ಕಾರಣ ಏನಂದ್ರೆ ಇಲ್ಲಿ ಮಹಿಳೆಯರು ಎಲ್ಲದಕ್ಕೂ ನೈಟಿ ಹಾಕೊಂಡೇ ಹೋಗ್ತಿದ್ರಂತೆ. ಮಕ್ಕಳನ್ನು ಶಾಲೆಗೆ ಬಿಡೋಕೆ, ತರಕಾರಿ ತರೋಕೆ, ಹಾಗೆ ಕೆಲವರು ದೇವಸ್ಥಾನಕ್ಕೂ ಬರ್ತಿದ್ರಂತೆ. ಈ ಕಾರಣದಿಂದಾಗಿ ಈ ಹಳ್ಳಿಯಲ್ಲಿ ಈ ರೂಲ್ಸ್ ಮಾಡಿದ್ದಾರೆ. ನಿಮಗೆ ಈ ರೂಲ್ಸ್ ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.